ಇವತ್ತು ಸಂಜೆ ಮಂಗಳೂರು ಬೆಳಿಗ್ಗೆ ಕಾರ್ಯಕ್ರಮ ಇತ್ತು. ನನ್ನ ಕಂಪನಿ ಕಾರ್ಯಕ್ರಮ ಮುಗಿಸ್ಕೊಂಡು ಸಂಜೆ ಇವತ್ತು ಮಾವಳಿಯ ಒಂದು ದೇವರ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆಯನ್ನು ಮಾಡಿದ್ರು. ಆ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಗ್ರಾಮದಲ್ಲಿರ್ತಕ್ಕಂಥ ಕೆಲವು ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ಮಾಡಿ ಅಲ್ಲಿಂದ ಈ ನಮ್ಮ ಬೋರ್ಡಗುರ್ಕಿ ಗ್ರಾಮದಲ್ಲಿ ಸಿಮೆಂಟ್ ರಸ್ತೆ ಕಾಮಗಾರಿ ಮುಗಿದೆ, ಉದ್ಘಾಟನೆ ಮಾಡ್ತಕ್ಕಂಥದ್ದು, ಐಮಾ ಸೈಡ್ ಉದ್ಘಾಟನೆ ಮಾಡ್ತಕ್ಕಂಥದ್ದು, ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಲ್ಲಿ ಸಿಮೆಂಟ್ ರಸ್ತೆ ಶಂಕುಸ್ಥಾಪನೆ. ತದನಂತರ ಇವತ್ತು ಛತ್ರಗುಟ್ಟಳ್ಳಿ ಗ್ರಾಮದಲ್ಲಿ ಮೆಟ್ಟು ಬಂಡೆ 1 ಕೋಟಿ ರೂಪಾಯಿಗಳ ಮೆಟ್ಟು ಬಂಡೆ ರಸ್ತೆ, ಆ ಗ್ರಾಮದಲ್ಲಿ ಐಮಾ ಸೈಡ್ ಸಿಮೆಂಟ್ ರಸ್ತೆ, ಈ ಗ್ರಾಮದಲ್ಲಿ ಐಮಾ ಸೈಡ್ ಉದ್ಘಾಟನೆ, ಬಸ್ ಶೆಡ್ ಉದ್ಘಾಟನೆ. ಅಲ್ಲಿ ಹೋಗಿ ಹಾಗೆ ಕತ್ಲಾಗಿದೆ ಅಂತ ಬಸ್ ಶೆಡ್ ಕಟ್ಟಿದ್ದೀನಿ. ಆ ಬಸ್ ಶೆಡ್ ಐಮಾ ಸೈಡ್ ಮತ್ತು ನಮ್ಮ ಸೋಮವಾರ ನಮ್ಗೆ ಇನ್ನೂ ಬಿಡುವಾಗ ನೀನು ಬಂದಾಗ ನಮ್ಮ ಗ್ರಾಮಕ್ಕೆ ರೋಡ್ ಹಾಕೊಟ್ಟಿದ್ಯಾ, ಆರಕ್ಷೆ ಮಾಡಿದ್ಯಾ, ಸಿಮೆಂಟ್ ರಸ್ತೆ ಹಾಕಿದ್ಯಾ, ಆಗಿದೆಯಲ್ಲ. ಸೊ ಇದು ರಸ್ತೆ ಮಾಡ್ಕೊಡ್ಬೇಕಂದ್ರು ಅವರೆಲ್ಲರ ಕೋರಿಕೆ ಮೇರೆಗೆ ಇನ್ನೂ 10 ಲಕ್ಷ ರೂಪಾಯಿ ಸಿಮೆಂಟ್ ರಸ್ತೆ ಕೊಟ್ಟು ಜೊತೆಗೆ ದೇವಸ್ಥಾನಕ್ಕೆ ಕೂಡ ಹಣ ಮಂಜೂರಾಗಿದೆ. ಆ ಸರ್ಕಾರದಿಂದ ಹಣ ಕೂಡ ಇವತ್ತು 2 ವರ್ಷ ಕೊಟ್ಬಿಟ್ಟಿದ್ದಾರೆ. ಗ್ರಾಮ ಕಡೆ ಗ್ರಾಮ ಆದ್ರೂ ಕೂಡ ಯಾವತ್ತೂ ಇದನ್ನು ನಾವು ನಿರ್ಲಕ್ಷ್ಯ ಮಾಡಿಲ್ಲ, ಮಾಡೋದೇ ಇಲ್ಲ ಅಲ್ವಾ. ನಾನೇನ್ ಮಾತು ಕೊಡ್ತೀನೋ ಎಲ್ಲ ಕೆಲಸ ಮಾಡಿದ್ದೀನಿ. ಒಂದು ಕಾಲದಲ್ಲಿ ನಿಮ್ಮ ರಸ್ತೆ ಇಲ್ಲ ಆಯ್ತಾ, ಮಾಡೋಣ ಆಯ್ತು. ಈಗ ನೋಡ್ತಾ ಬಂದೆ ಸ್ವಲ್ಪ ಕಿತ್ತೋಗಿದೆ, ಬಿಡ್ರಿ ಹಾಗಾಗಿ ಇದೆಯಾ ಈಗ. ಸೊ ಹಾಗಾಗಿ ನೀವು ಕೇಳಿದ್ದೆಲ್ಲ ಮಾಡ್ತಾ ಬರ್ತಾ ಇದ್ದೀನಿ. ಮುಂದೆ ಕೂಡ ಗ್ರಾಮಕ್ಕೆ ಏನ್ ಬೇಕು ಎಲ್ಲವನ್ನೂ ಮಾಡ್ಲಿಕ್ಕೆ ನಾನು ತಯಾರಾಗಿದ್ದೀನಿ. ಸದಾಕಾಲನಿಗೆ ನಿಮ್ ಗ್ರಾಮದಲ್ಲಿ ಹೆಚ್ಚಿಗೆ ಓಟ್ ಕೊಟ್ಟಿದ್ದೀನಿ. ಅವಾಗ ಬಂದಾಗ ಕೂಡ ಎಷ್ಟೊತ್ತು ಬಂದಾಗ ಕೂಡ ನೋಡಿ, ತಾಯಂದಿರು, ಹೆಣ್ಮಕ್ಳು, ಅಕ್ಕಂಗಿರು, ಯುವಕರು ನೀವೆಲ್ಲ ಕೂಡ ವಿಶೇಷವಾಗಿ ನಾನು ಯಾವಾಗ ಫಂಕ್ಷನ್ ಬರ್ಲಿ, ಹಬ್ಬಕ್ಕೆ ಬರ್ಲಿ, ಊಟಕ್ಕೆ ಬರ್ಲಿ,
ನನಗೆ ಓಟ್ ಹಾಕಿ ಆಶೀರ್ವಾದ ಮಾಡ್ತೀನಿ. ಬಟ್ ಇವತ್ತು ಕೂಡ ನಮ್ಮ ಈಶ್ವರ ಕೂಡ ಇದ್ದಾನೆ, ನೋಡೋಣ ಏನಾಗ್ತಾನೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ವಿಶ್ವಾಸ ಜನರಿಗೆ ಸ್ವಲ್ಪ ಈ ಬೋರ್ಡ್ ಬಿಡೋದು ಮಾಡ್ಬೇಕು. ನೀವೆಲ್ಲ ಅವರಿಗೆ ಬೋರ್ಡ್ ಬಿಡಿ ರಸ್ತೆ ಇರಲಿಲ್ಲ, ಇದ್ದೇನಪ್ಪ ಆಟೋ ಹೋಗ್ತಾ ಇರಲಿಲ್ಲ, ಆ ಮುಟ್ಟಿರೋಲ್ಲ ಹೊಡೆದು ರಸ್ತೆ ಮಾಡಿಕೊಟ್ಟೆ, ಸಿಮೆಂಟ್ ಹಸಿಲ್ ಆಗ್ತದೆ, ಆರೋ ಫಿಲ್ಟರ್ ಆಗ್ತದೆ, ಸಬ್ ಪಾಯಿಂಟ್ ಕೊಟ್ಟೆ. ನಿಮ್ಮೂರು ಕೂಡ ರೇಷನ್ ನೀವೆಲ್ಲೋ ಹೋಗ್ತಾ ಇದ್ರಿ, ನೀವು ಕೇಳಲಿಕ್ಕೆ ನಿಮ್ಮೂರು ರೇಷನ್ ಅನೌನ್ಸ್ ಮಾಡಿದ್ದೀನಿ, ಮಾಡಿದ್ರೆ ಇಲ್ಲ. ಸೊ ಕೈಲಾದ ಎಲ್ಲ ಕೆಲಸವನ್ನು ಮಾಡಿದ್ದೀರಿ, ಮುಂದೆ ಕೂಡ ಮಾಡ್ತೀರಿ. ನೀವು ಈ ಸರಿ ಕೂಡ ಪಕ್ಕದ ಚುನಾವಣೆಗಳಲ್ಲಿ ನಿಮ್ಮ ನಂಬರ್ ಯಾರು ಇಟ್ಕೊಂಡು ಗೆಲ್ಸ್ಬೇಕು. ನಾರಾಯಣರಾವ್ ಆಗಲಿ, ಈಶ್ವರರಾವ್ ಆಗಲಿ, ರಘು ಆಗಲಿ, ಸೋಮು ಆಗಲಿ, ಕೃಷ್ಣೋಜಿ ಆಗಲಿ, ಇವೆಲ್ಲ ಊರ ಸೇರ್ಕೊಂಡು ಹೈಯೆಸ್ಟ್ ಸ್ಪೀಡಲ್ಲಿ ನಂಬರ್ ಗೆಲ್ಸ್ರಿ. ನಾನು ಯಾವತ್ತೂ ನಿಮ್ಮೂರಿಗಿದ್ದು ಎಲ್ಲ ಕೆಲಸಗಳನ್ನು ಮಾಡ್ಕೊಡ್ತೇನೆ ಅಂತ ಹೇಳಿ ಮತ್ತೊಮ್ಮೆ ಲೇಟ್ ಆಗಿದ್ದಕ್ಕಾಗಿ ಕ್ಷಮೆ ಇದೆ. ಮಾಡಿದ್ರ ಯಾರು ಮಾಡಿದ್ರು ಒಳ್ಳೇದಾಗಿ. ಹೆಣ್ಮಕ್ಳು ಹೊಸ ಫ್ರೀಯಾಗಿ ಓಡಾಡ್ರಿ, ಕರೆಂಟ್ ಫ್ರೀ ಕೊಟ್ಟಿದ್ದೀವಿ. 2000 ವಕೀಲ ಸ್ಕೀಮ್ ಆಗುದು ಹಾಕ್ತೀವಿ. ಅಪಚಾರ ಮಾಡ್ತಾರೆ ಕೆಲವರೆಲ್ಲ, ఇన్వెస్టర్ నిలిపేలేదు ఒక నెల వెనకముందే కావచ్చు, ఒక నెల 2 నెలలు వెనకముందే కావచ్చు. మాట చెప్తే ఎట్లా పేదలు రానే వస్తుంది. రేషన్ చేస్తా ఉన్నాము, 2 రూపాయలు దుడ్లు ఇస్తా ఉన్నాము, కరెంట్ ఫ్రీ, బస్ ఫ్రీ. అవును లేదా? అంత ఫ్రీ ಮಾಡ್ಕೊಟ್ಟಾರು. ನಾನು ಬಸ್ ಹಾಕಿದ್ದೀನಿ, ಎಂತ ಮಾಡ್ಕೊಟ್ಟಾರು. ಎಲೆಕ್ಷನ್ ವస్తే వాళ్ళు అనిపిస్తారు, ఎస్ఐ అనిపిస్తారు. మీరు అందరూ కాదు, అందరూ. కాకపోతే పద్మనాభ గవర్నమెంట్, టీకే గవర్నమెంట్, కాంగ్రెస్ గవర్నమెంట్ పేదల అందరూ బాగుండాలా, అందరికీ మంచిది కావాలని చెప్పి ఇది సౌకర్యం ఇస్తా ఉన్నారు. అవంతా మీరు జ్ఞాపకం పెట్టుకొని యాభై కూడా కాంగ్రెస్ పార్టీ వీళ్ళంతా కూడా యశస్సు కొడితే మీకు అందరికీ మంచిది. అవునా? అందుకని ಎಲ್ಲರಿಗೂ ನಮಸ್ಕಾರ ಮಾಡಿ